Hallelujah. Praise the Lord. Praise the Lord. Thank you, Jesus. ಥ್ಯಾಂಕ್ ಯು ಜೀಸಸ್. ದೇವರು ಈ ಸಾಯಂಕಾಲ ಹೊತ್ತಿನಲ್ಲಿ ಕೊಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಿನವೆಲ್ಲ ದೇವರು ನಮ್ಮನ್ನು ಕಾಪಾಡೋದರಿಂದ ನಾವು ಕೆಲಸವನ್ನು ಮುಗಿಸ್ಕೊಂಡು ನಾವು ಹಿಂತಿರುಗಿ ಮನೆಗೆ ಬರುವಂತೆ, ಸುರಕ್ಷಿತವಾಗಿ ಬರುವಂತೆ ದೇವರು ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ದೇವರು ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮನ್ನು ಕಣ್ಣು ರೆಪ್ಪೆ ಬಡಿಲಾರದಂಗೆ ಕಾಪಾಡುವುದರಿಂದ ನಾವು ಕೆಲಸವನ್ನು ಮುಗಿಸ್ಕೊಂಡು ಹಿಂತಿರುಗಿ ಬರುತ್ತೇವೆ. ಹಲ್ಲೆಲೂಯಾ. ಲೋಕದಲ್ಲಿ ಓಡಾಡುವಾಗ ದೇವರು ತನ್ನ ದೂತನು ನಮ್ಮನ್ನು ಕಾಯುವುದಕ್ಕಾಗಿ ನಮ್ಮ ಜೊತೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಕಾಲು ಕಲ್ಲಿಗೆ ತಗಾಲದೆ ದೂತರು ಕೈಗಳಲ್ಲಿ ಎತ್ತುಕೊಳ್ಳುವರೆಂಬುದಾಗಿ ದೇವರ ವಚನ ಹೇಳುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯ ಹೇಳುತ್ತದೆ, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ನಿನ್ನನ್ನು ಕಾಪಾಡುವನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ದೇವರ ವಾಕ್ಯ ಹೇಳುತ್ತದೆ. ಅದರಂತೆ ಇವತ್ತು ನಾವು ದಿನವೆಲ್ಲ ಕೆಲಸ ಮಾಡಿಕೊಂಡು ಬರುವಾಗ, ರೋಡಲ್ಲಿ ಓಡಾಡುವಾಗ, ಅನೇಕ ಗಾಡಿಗಳ ಟ್ರಾಫಿಕಲ್ಲಿ ಸಹ ನಾವು ಕೆಲಸಕ್ಕೆ ಹೋಗಿ ಬರುವಾಗ ದೇವರು ನಮ್ಮನ್ನು ಕಾದಿರೋದು, ದೇವರು ನಮ್ಮನ್ನು ಕಾಪಾಡಿದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಕಾಪಾಡಿದ್ದಾರೆ. ಆತನು ಕಾಪಾಡುವುದರಿಂದ ನಾವು ಸುರಕ್ಷಿತವಾಗಿ ನಮ್ಮ ಕುಟುಂಬದಲ್ಲಿ ಮತ್ತೆ ಸೇರುವಂತೆ ದೇವರು ಮಾಡಿರೋದು. ಹಲ್ಲೆಲೂಯಾ. ಇವತ್ತು ಭೂಮಿಯಲ್ಲಿ ಅನೇಕ ಕಡೆಗೆ ಆಕ್ಸಿಡೆಂಟ್ ಆಗಲಿ, ಅನೇಕ ಕಡೆಗೆ ಥರದ ಪ್ರಾಬ್ಲಮ್ ಬಂದಿದ್ರು. ಆದರೆ ಆದರೂ ದೇವರು ತನ್ನ ಮಕ್ಕಳನ್ನು ಕಾಯುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರು ತನ್ನ ಮಕ್ಕಳನ್ನು ಕಾಯುವ ದೇವರಾಗಿದ್ದಾನೆ. ಆದ ಕಾರಣಕ್ಕಾಗಿ ನಮ್ಮನ್ನು ದೇವರ ವಾಕ್ಯ ಕಾಪಾಡುತ್ತದೆ. ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಇಂದಿನಿಂದ ನೀನು ಹೋಗುವಾಗಲೂ ಬರುವಾಗಲೂ ನಿನ್ನನ್ನು ಕಾಪಾಡುವೆನೆಂಬುದಾಗಿ ದೇವರ ವಚನ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ಆ ದೇವರ ವಚನ ಹೇಳಿದಂತೆ ದೇವರು ನೆರವೇರಿಸಿದು. ಹಲ್ಲೆಲೂಯಾ. ಇದು ಸಾಕ್ಷಿನೇ. ನಾವು ಪ್ರತಿಯೊಬ್ಬರು ಸುರಕ್ಷಿತವಾಗಿ ಮನೆಗೆ ಬಂದಿದ್ದೇವೆ ಅಂದರೆ ಆ ವಾಕ್ಯ ನಮ್ಮ ಹೃದಯದಲ್ಲಿ ನೆರವೇರಿದಿದೆ ಎಂಬುದಾಗಿ. ಹಲ್ಲೆಲೂಯಾ. ಆ ವಾಕ್ಯ ನಮ್ಮ ಹೃದಯದಲ್ಲಿ ನೆರವೇರಿದಿದೆ. ಹಲ್ಲೆಲೂಯಾ. ನಾವು ನಮ್ಮ ಬಲದಿಂದ ಸುರಕ್ಷಿತವಾಗಿ ನಮ್ಮ ಕುಟುಂಬದಲ್ಲಿ ಬಂದಿಲ್ಲ. ನಾವು ದೇವರು ನಮ್ಮನ್ನು ಕಾಪಾಡುವುದರಿಂದ ನಾವು ಸುರಕ್ಷಿತವಾಗಿ ಹಿಂತಿರುಗಿ ಬಂದಿದ್ದೇವೆ. ಹಲ್ಲೆಲೂಯಾ. ನಾವು ಹೋಗುವಾಗಲೂ ದೇವದೂತರು ನಮ್ಮ ಸಂಗಡ ಇದ್ದರು, ಬರುವಾಗಲೂ ದೇವದೂತರು ನಮ್ಮ ಸಂಗಡ ಇದ್ದರು. ಆತನು ನಮ್ಮನ್ನು ಕಾಪಾಡಿರುವುದು. ಹಲ್ಲೆಲೂಯಾ. ಆತನು ನಮ್ಮನ್ನು ಕಾಪಾಡುವುದರಿಂದಲೇ ನಾವು ಸುರಕ್ಷಿತವಾಗಿ ಕೆಲಸವನ್ನು ಮುಗಿಸ್ಕೊಂಡು ಹಿಂತಿರುಗಿ ಬಂದಿರೋದು. ಹಲ್ಲೆಲೂಯಾ. ನಾವು ಮಲಗಿದರೆ ಬೆಳಗ್ಗೆ ಎದ್ದೇಳಬೇಕಾದರೂ ದೇವರ ಕೃಪೆ ಬೇಕು. ಹಲ್ಲೆಲೂಯಾ. ದೇವರ ಕೃಪೆ ಇಲ್ಲದೆ ನಮಗೇನು ಮಾಡೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ದೇವರ ದಯ ನಮ್ಮ ಮೇಲೆ ಇಲ್ಲದರೆ ನಮಗೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಆತನು ನಮ್ಮನ್ನು ಕಾಯುವುದರಿಂದಲೇ, ಆತನು ನಮ್ಮನ್ನು ಕಾಪಾಡುವುದರಿಂದಲೇ ನಾವು ಈ ಲೋಕದಲ್ಲಿರುವಂಥ ಎಲ್ಲ ಟ್ರಾಫಿಕ್ಲಿಂದ ಆಗಲಿ, ಪ್ರತಿಯೊಂದು ರೋಡ್ ಮೇಲಿಂದ ಆಗಲಿ ನಾವು ಸುರಕ್ಷಿತವಾಗಿ ಬಂದು ನಮ್ಮ ಮನೆಗೆ ತಲುಪಿರುವುದು. ಇದು ದೇವರ ಕೃಪೆ ನಮ್ಮನ್ನು ಕಾಪಾಡಿರುವುದು. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮನ್ನು ಕಾಪಾಡಿರುವುದು. ಹಲ್ಲೆಲೂಯಾ. ಒಂದು ವೇಳೆ ನಾವು ಮರೆತು ಹೋಗ್ತೀವಿ, ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ಮರೆಯೋದಿಲ್ಲ. ನಾವು ಯಾವುದಾದ್ರೂ ಕೆಲಸದಾಗಿದ್ದಾಗ ನಾವು ದೇವರನ್ನು ಸ್ತುತಿ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ನಾವು ಯಾವುದಾದ್ರೂ ಕೆಲಸ ಮಾಡುವಾಗಲಿ, ಯಾವುದಾದ್ರೂ ಅಲ್ಲಿ ಹೋಗಿದ ಮೇಲೆ ನಾವು ದೇವರಿಗೆ ಸ್ತುತಿ ಮಾಡೋಕ್ಕೆ ಆಗಲ್ಲ. ಹಲ್ಲೆಲೂಯಾ. ಆದರೆ ನಾವು ಸ್ತುತಿ ಮಾಡದೆ ಇದ್ದರೂ ಸಹ ಯೇಸು ಕ್ರಿಸ್ತನು ನಮ್ಮನ್ನು ಕಾಪಾಡಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮನ್ನು ಕಾಪಾಡುವುದರಿಂದ ನಾವು ಸುರಕ್ಷಿತವಾಗಿ ಬಂದಿರುವುದು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನಾನು ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದೇನೆ. ಇವತ್ತು ಅನೇಕರು ಡ್ರಿಂಕ್ಸ್ ಮಾಡಿಬಿಟ್ಟು ಕುಡ್ಕೊಂಡು ಅವ್ರೇನು ಮಾಡ್ತಾರೆ ಗೊತ್ತಾ, ತನ್ನ ಮನೆಗೆ ಸುರಕ್ಷಿತವಾಗಿ ಬರುತ್ತಾರೆ.
ತನ್ನ ಮನೆ ಎಲ್ಲಿದೆ ಅಂತೇಳಿ ಅವ್ರಿಗೆ ಗೊತ್ತು. ಅವರಷ್ಟು ಡ್ರಿಂಕ್ಸ್ ಮಾಡಿ ಅವ್ರಿಗೆ ನಿಲ್ಲಕ್ಕೆ ಆಗೋದಿಲ್ಲ, ಆದರೂ ಅವರು ತನ್ನ ಮನೆಗೆ ತಲುಪುತ್ತಾರೆ. ಅದು ಹೇಗೆ ತಲುಪುತ್ತಾರೆ ಗೊತ್ತಾ? ಆ ಪರಲೋಕದ ತಂದೆ ಪ್ರೀತಿ ಅವರ ಮೇಲೆ ಇದ್ದಿರುವ ಕಾರಣಕ್ಕಾಗಿ ಅವರೇನು ಮಾಡ್ತಾರೆ, ಸುರಕ್ಷಿತವಾಗಿ ತಲುಪುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಮನೆಗೆ ಬಂದಿದ್ದಾರಂದರೆ ದೇವರು ಅವರ ಸಂಗಡ ಇದ್ದು ಅವರಿಗೆ ಕಾಪಾಡಿಕೊಂಡು ಬಂದಿರೋದು. ಹಲ್ಲೆಲೂಯಾ. ಇಲ್ಲದಿದ್ದರೆ ಅವರು ಲೋಕದಲ್ಲಿ ಎಲ್ಲೋ ಯಾವುದೋ ನಾಲೆಯಲ್ಲಿ ಬೀಳ್ಬೋದಾಗಿತ್ತು, ಯಾವುದೋ ಗಾಡಿ ಕೆಳಗಡೆ ಬೀಳ್ಬೋದಾಗಿತ್ತು. ಆದರೆ ಅವರು ಮನೆಗೆ ಬಂದಿರುವುದು ದೇವರ ಕೃಪೆ. ಹಲ್ಲೆಲೂಯಾ. ಆತನು ಪಾಪ ಮಾಡುವಾಗಲೂ ದೇವರು ಆತನನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ಆತನನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಆತನು ಇವನು ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ, ಇವನು ಕುಡ್ಕೊಂಡು ಓಡಾಡ್ತಾನೆ, ಇವನ ಜೊತೆಲಿ ದೇವರಿಂದ ಹಂಗಲ್ಲ. ದೇವ್ರ ವಾಕ್ಯನೇ ಹೇಳುತ್ತದೆ, ನಾನು ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿರುವುದು ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಆ ಪರಿಶುದ್ಧ ಆತ್ಮನು ದೇವರ ಸಹಾಯಕನು, ಆತನಿಗೊಬ್ಬ ಸಹಾಯಕನು ಇಟ್ಟಿದ್ದಾನೆ. ಆ ಸಹಾಯಕನು ಸುರಕ್ಷಿತವಾಗಿ ಬರುತ್ತಾನೆ. ಆತನು ಬಂದಿದ ಮೇಲೆ ಆತನ ಯೋಚನೆ ಮಾಡಬೇಕು, ಅಯ್ಯೋ ನಾನು ರಾತ್ರಿ ಇಷ್ಟೊಂದು ಡ್ರಿಂಕ್ಸ್ ಮಾಡಿದ, ನಾನು ಹೇಗೆ ಮನೆಗೆ ಬಂದಿರ್ಬೋದೆಂದು ಯೋಚನೆ ಮಾಡುವಾಗ ದೇವರ ಸನ್ನಿಧಿಯಲ್ಲಿ ಕೂತುಕೊಂಡು ಅವನು ಯೋಚನೆ ಮಾಡಿದರೆ ಅವನು ಪುನಃ ತಿರುಗಿ ಆ ಡ್ರಿಂಕ್ಸ್ ಬಳಿಗೆ ಅವನು ಹೋಗುವುದೇ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಸೈತಾನ ಆತನಿಗೆ ಏನು ಮಾಡ್ತದೆ ಗೊತ್ತಾ, ಮತ್ತೆ ಆ ಕಡೆ ಕರ್ಕೊಂಡು ಹೋಗುತ್ತದೆ. ಹಲ್ಲೆಲೂಯಾ. ಆದರೆ ನಾವು ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಅವರಿಗಾಗಿ ನನ್ನ ಗಂಡನ್ನು ಸುರಕ್ಷಿತವಾಗಿ ಬಂದಿರೋದು ಪರಿಶುದ್ಧ ಆತ್ಮನೇ, ಇದು ನಿನ್ನ ಕೃಪೆ ಎಂದು ನಾವು ಮನೆಯಲ್ಲಿ ಇದ್ದವರು ಪ್ರಾರ್ಥನೆ ಮಾಡಬೇಕು. ಹೊರತು ಅವನಿಗೆ ಬೈಬಾರದು. ಯಾಕಂದರೆ ಅವನಿಗೆ ಬೈಯೋದ್ರಿಂದ ಇನ್ನೂ ಹೆಚ್ಚಾಗುತ್ತದೆ. ಹಲ್ಲೆಲೂಯಾ. ಅವನಿಗೆ ನಾವು ಬೈಯೋದ್ರಿಂದ ಹೆಚ್ಚಾಗುತ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಹಲ್ಲೆಲೂಯಾ. ಒಂದು ವ್ಯಕ್ತಿ ಮನೆಗೆ ಕುಡಿದುಕೊಂಡು ಬಂದಿದ್ದಾನೆಂದರೆ ನಾವು ಆತನಿಗಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅವನು ಕುಡಿದುಕೊಂಡು ಬಂದಿದ್ದಾನೆ, ಸುರಕ್ಷಿತವಾಗಿ ಮನೆಗೆ ಬಂದಿದ್ದಾನೆಂದರೆ ಅವನ ಸಂಗಡ ದೇವರಿದ್ದಾರೆ. ಹಲ್ಲೆಲೂಯಾ. ಅವನು ಒಂಟಿಗನಲ್ಲ. ಹಲ್ಲೆಲೂಯಾ. ನಾವು ಲೋಕದವರು ಡಿಸೈಡ್ ಮಾಡ್ತೇವೆ, ಅಯ್ಯೋ ಇವನು ಪಾಪ ಮಾಡಿದ್ರೆ ಅವನಿಗೇನು ಮಾಡ್ತೇವೆ, ಅವನಿಗೊಂಥರ ನೋಡ್ತೇವೆ. ಒಂದು ಮನೆಯಲ್ಲಿ 2 ಮಕ್ಕಳಿದಾವಂದರೆ ಅವನು ಚೆನ್ನಾಗಿ ದುಡಿದು ತಾಯಿ ತಂದೆ ಕೈಯಲ್ಲಾಗಲಿ ಹೆಂಡತಿ ಮಕ್ಕಳ ಕೈಯಲ್ಲಾಗಲಿ ಹಣ ತಂದು ಕೊಟ್ಟರೆ ಅವನಿಗೊಂಥರ ಪ್ರೀತಿ ಇರ್ತದೆ. ಒಂದು ವ್ಯಕ್ತಿ ಕುಡಿದುಕೊಂಡು ಮನೆಗೆ ಬಂದರೆ ಅವನಿಗೊಂಥರ ಮರ್ಯಾದೆ ಇರುತ್ತದೆ. ಹಲ್ಲೆಲೂಯಾ. ನಾವು ಈ ಚಲೋ ಯಾರು ದುಡಿದಿರೋದು ತಂದು ಮನೆಗೆ ತಲುಪಿಸಿದನೋ ಅವನಿಗಿಂತ ಹೆಚ್ಚಾಗಿ ನಾವು ಆ ಕುಡ್ಕೊಂಡು ಬಂದಿದ್ದಾನಲ್ಲ ಅವನಿಗಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅವನಿಗಾಗಿ ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ ಅವನು ಆ ಕುಡುಕತನದಿಂದ ಹೊರಗಡೆ ಬರುವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅವನು ಆ ಕುಡುಕತನದಿಂದ ಹೊರಗಡೆ ಬರುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಅವನಿಗಾಗಿ ಹಗಲಿರುಳು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ನಿನ್ನ ಮಗನು ಈ ಹೊತ್ತು ಕುಡುಕತ್ತುಕೊಂಡು ಬಂದಿದ್ದಾನೆ, ಇನ್ನು ಮೇಲೆ ಕುಡುಕೊಂಡು ಬರಬಾರದೆಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅವನಿಗೆ ಹೇಳಬಾರದು. ಅವನು ಎದುರುಗಡೆ ನಿಂತು ನಾವು ಜಗಳ ಮಾಡೋದಕ್ಕಿಂತಲೂ ಪರಲೋಕದ ತಂದೆ ಬಳಿಗೆ ಹೋಗಿ ನಾವು ಮೊಳಕಾಲು ಊರಬೇಕು. ಹಲ್ಲೆಲೂಯಾ. ಪರಲೋಕದ ತಂದೆ ಬಳಿಗೆ ಹೋಗಿ ನಾವು ಮೊಳಕಾಲು ಊರಬೇಕು. ಯೇಸುವಿನ ನಾಮದಲ್ಲಿ ನಾಳೆ ನನ್ನ ಗಂಡ ಕುಡ್ಕೊಂಡು ಬರುವುದೇ ಇಲ್ಲ, ನಾನು ಯೇಸುವಿನ ಮಗಳಾಗಿ ಪ್ರಾರ್ಥನೆ ಮಾಡುತ್ತೇನೆ. ಆತನು ಅಬ್ರಾಮನ ಸಂತಾನದವನು, ನನ್ನ ಗಂಡ ಅಬ್ರಾಮನ ಸಂತಾನದವನು. ಹಲ್ಲೆಲೂಯಾ. ನಾನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ನನ್ನ ಗಂಡ ಇನ್ನು ಕುಡಿಯೋದಿಲ್ಲ, ಇನ್ನು ಮೇಲೆ ಆತನು ಕುಡಿಯೋದಿಲ್ಲ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಾಗ ದೇವರು ಬಂದು ಅವನಿಗೆ ಸಹಾಯ ಮಾಡುತ್ತಾರೆ. ದೇವದೂತನು ಅವನಿಗೆ ಸಹಾಯ ಮಾಡುತ್ತಾರೆ. ನಿನ್ನ ಪ್ರಾರ್ಥನೆಯನ್ನು ಕೇಳಿ ಅವನಿಗೆ ಆಶೀರ್ವಾದ ಮಾಡುತ್ತಾರೆ.
ಹಲ್ಲೆಲೂಯ. ನೀನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸುವಿನ ನಾಮದಲ್ಲಿ ಕೆಂಪು ಸಮುದ್ರವನ್ನೇ 2 ಭಾಗವಾಗಿದ್ದಾವೆ. ನಿನ್ನ ಗಂಡನ ಹೃದಯವನ್ನು ದೇವರು ಚೇಂಜ್ ಮಾಡ್ತಾರೆ. ಹಲ್ಲೆಲೂಯ. ನಿನ್ನ ಗಂಡನ ಹೃದಯವನ್ನು ದೇವರು ಚೇಂಜ್ ಮಾಡಿದರೆ ಇನ್ನು ಮೇಲೆ ಅವನು ಆ ಸೆರೆ ಅಂಗಡಿಗೆ ಹೋಗುವುದೇ ಇಲ್ಲ, ಆ ಕುಡುಕತನ ನೆರಳಿಗೆ ಅವನು ನಿಲ್ಲುವುದೇ ಇಲ್ಲ. ಆದರೆ ನೀವು ಅವನ ಜೊತೆಲಿ ಎಷ್ಟು ದಿವಸ ಜಗಳ ಆಡಿದ್ರು ಅದು ಹೆಚ್ಚಾಗುತ್ತದೆ ಹೊರತು ಅದು ಕಡಿಮೆ ಆಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಅದು ಕಡಿಮೆ ಆಗೋದಿಲ್ಲ. ನೀನು ಯೇಸುವಿನ ನಾಮದಲ್ಲಿ ಬೇಡಿಕೋ. ನೀನು ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. ಆತನ ನಾಮದಲ್ಲಿ ಬೇಡಿರುವುದು ಎಲ್ಲವೂ ನೆರವೇರುತ್ತದೆ. ಹಲ್ಲೆಲೂಯ. ಆತನ ನಾಮದಲ್ಲಿ ನೀನು ಏನು ಬೇಡಿಕೊಳ್ಳುತ್ತೋ ಅದನ್ನೆಲ್ಲ ಆಗುತ್ತದೆ. ಹಲ್ಲೆಲೂಯ. ನೀನು ನಿನ್ನ ಗಂಡನು ಆಗಿ ಸಾಕ್ಷಿ ಹೇಳುವವರಾಗಿರ್ತೀರಿ. ಪ್ರೈಸ್ ದ ಲಾರ್ಡ್. ನೀನು ನಿನ್ನ ಮನೆಯವರಾಗಿ ಸಾಕ್ಷಿ ಹೇಳುವಂತೆ ದೇವರ ಕೃಪೆ ತೋರಿಸ್ತಾನೆ. ಆ ದೇವರು ನಿನಗೆ ಸಹಾಯ ಮಾಡುತ್ತಾನೆ. ನೀವು ಹೋಗಿ ನೀವು ಅನೇಕರ ಮುಂದೆ ಸಾಕ್ಷಿ ಹೇಳುವಂತೆ ಮಾಡುತ್ತಾನೆ. ನಾನು ನನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡಿದ್ದೇನೆ. ಆ ಪ್ರಾರ್ಥನೆ ದೇವರು ಕೇಳಿದಾನೆ. ದೇವರು ಕೇಳಿ ನನ್ನ ಗಂಡನು ಇವತ್ತು ಕುಡಿಯೋದೇ ಇಲ್ಲ. ಆತನೇ ಅನೇಕರಿಗೆ ಹೋಗಿ ಸಾಕ್ಷಿ ಹೇಳುತ್ತಾನೆ. ಕುಡಿಬಾಡ್ರಿ ಎಂಬುದಾಗಿ ಸಾಕ್ಷಿ ಹೇಳುತ್ತಾನೆಂದು ನಿನ್ನ ಬಾಯಿಂದ ನೀನೇ ನುಡಿತೀಯ. ಹಲ್ಲೆಲೂಯ. ನೀನು ಪ್ರಾರ್ಥನೆ ಮಾಡಿ ನೋಡು. ಯೇಸುವಿನ ನಾಮದಲ್ಲಿ ಅಧಿಕಾರ ಇದೆ. ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಇದೆ. ಯೇಸುವಿನ ನಾಮದಲ್ಲಿ ನೀನು ಕೇಳಿಕೋ. ನೀನು ಕೇಳುವಾಗ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ನಿನ್ನ ಗಂಡನನ್ನು ಆಶೀರ್ವಾದ ಮಾಡುತ್ತಾನೆ. ನೀವು ಗಂಡ ಹೆಂಡತಿ ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲುತ್ತೀರಿ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಇದು ಕುಡುಕತನ ಅಂದರೆ ಅದು ಒಂದು ದುಷ್ಟ ಆತ್ಮ. ಹಲ್ಲೆಲೂಯ. ಆ ಕುಡುಕತನ ದುಷ್ಟ ಆತ್ಮ. ಆ ಆತ್ಮ ಅವನಿಂದ ಬಿಟ್ಟು ಹೋಗಿದರೆ ಅವನು ಇನ್ನು ಮೇಲೆ ಕುಡಿಯೋದೇ ಇಲ್ಲ. ಹಲ್ಲೆಲೂಯ. ಆ ದುಷ್ಟ ಆತ್ಮ ಅವನಿಂದ ಬಿಟ್ಟು ಹೋಗಿದರೆ ಅವನು ಇನ್ನು ಮೇಲೆ ಕುಡಿಯೋದಿಲ್ಲ. ಅವನು ಇನ್ನೊಬ್ಬರಿಗೆ ಸಾಕ್ಷಿಯಾಗಿ ನಿಲ್ಲುತ್ತಾನೆ. ಅವನು ಇನ್ನೊಬ್ಬರಿಗೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳುತ್ತಾನೆ. ಕುಡಿಬಾಡರಿ, ಇದು ಒಳ್ಳೆಯದಲ್ಲ ಎಂದು ಅವನು ಸಾಕ್ಷಿಯಾಗಿ ಹೇಳುತ್ತಾನೆ. ಹಲ್ಲೆಲೂಯ. ನಾನು ಎಷ್ಟೋ ಕುಡಿದಿದ್ದೇನೆ, ಆದರೆ ದೇವರ ಕೃಪೆಯಿಂದ ನನ್ನ ಹೆಂಡತಿ ನನಗಾಗಿ ಕಣ್ಣೀರನ್ನು ಇಟ್ಟು ಪ್ರಾರ್ಥನೆ ಮಾಡಿದಳು. ಆ ಪ್ರಾರ್ಥನೆ ದೇವರು ಕೇಳಿ ನನ್ನ ಹೆಂಡತಿ ಮುಖಾಂತರವಾಗಿ ನನಗೆ ಕುಡುಕತನವು ನನ್ನಿಂದ ಬಿಡುಗಡೆ ಆಗಿದೆ ಎಂಬುದಾಗಿ ಸಾಕ್ಷಿ ಹೇಳುತ್ತಾನೆ. ಹಲ್ಲೆಲೂಯ. ಯೇಸುವಿನ ನಾಮದೇ ಹೊರತು ಮತ್ತೆ ಯಾವ ನಾಮದಿಂದಾಗಲಿ ನಮ್ಮೊಳಗಿರುವ ಕೆಟ್ಟದನ್ನು ಹೊರಗೆ ಹೋಗೋದಿಲ್ಲ. ಯಾವಾಗ ನೀವು ಯೇಸುವಿನ ನಾಮ ಎಂದು ನುಡಿತೀರೋ ಆಗ ಕೆಟ್ಟದನ್ನು ಹೊರಗಡೆ ಹೋಗುತ್ತದೆ. ಹಲ್ಲೆಲೂಯ. ಆ ಕೆಟ್ಟದನ್ನು ಹೊರಗಡೆ ಹೋಗಿದ ಮೇಲೆ ಪರಿಶುದ್ಧ ಆತ್ಮ ನಿಮ್ಮ ಒಳಗೆ ಬರುತ್ತದೆ. ಪರಿಶುದ್ಧ ಆತ್ಮ ಅದು ನಿಮಗೆ ಸುಮ್ಮನೆ ಬರುವುದಿಲ್ಲ, ಅದು ನಿಮಗೆ ಬೆಳಕಾಗಿ ಬರುತ್ತದೆ. ಕತ್ತಲಲ್ಲಿರುವವರಿಗೆ ಬೆಳಕು ಕೊಡುವುದಕ್ಕಾಗಿ ಬರುತ್ತದೆ. ಪ್ರೈಸ್ ದ ಲಾರ್ಡ್. ನಿಮಗೆ ಬೆಳಕಾಗಿ ಬರುತ್ತದೆ. ಹಲ್ಲೆಲೂಯ. ಆ ಬೆಳಕು ನಿಮ್ಮಲ್ಲಿ ಮಾತ್ರ ಇರುವುದಿಲ್ಲ, ನಿಮ್ಮಲ್ಲಿರುವ ಬೆಳಕು ನೀವು ಅನೇಕರಿಗೆ ಕೊಡುವಂತೆ ದೇವರು ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮದಲ್ಲಿ ಶಕ್ತಿ ಉಂಟು. ಹಲ್ಲೆಲೂಯ. ಅವ್ರಿಗೆಲ್ಲಿ ಅಲ್ಲಿ ಇಲ್ಲಿ ಮದ್ದಾಕ್ಸೋದಕ್ಕೆ ಒಯ್ಯಬೇಡಿರಿ. ಅವರಿಗಾಗಿ ನೀವು ಮೊಳಕಾಲೂರಿ ಪ್ರಾರ್ಥನೆ ಮಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಏನಾಗುತ್ತೆ ಗೊತ್ತಾ? ಒಂದು ನಿನಗೆ ಸಮಾಧಾನ ಸಿಗುತ್ತದೆ, ಒಂದು ನಿನ್ನ ಕುಡುಕನಾಗಿರುವ ಗಂಡನನ್ನು ಸಮಾಧಾನ ಸಿಗುತ್ತದೆ, ನಿನ್ನ ಕುಡುಕನಾಗಿರುವ ಮಗನನ್ನು ಸಮಾಧಾನ ಸಿಗುತ್ತದೆ. ನೀವು ಮಾಡಬೇಕಾಗಿರೋದು ಮಾಡಿರಿ. ಹಲ್ಲೆಲೂಯ. ನೀವು ಅದನ್ನು ಬಿಟ್ಟು ಬೇರೆ ಎಲ್ಲೋ ಒಯ್ತೀವಿ, ಬೇರೆ ಅಲ್ಲೋದ್ರೆ ಗುಣವಾಗುತ್ತಾನೆ, ಇಲ್ಲೋದ್ರೆ ಗುಣವಾಗುತ್ತಾನೆ ಎಂದು ಕೇಳಿಕೊಂಡ್ರೆ ಗುಣವಾಗೋದಿಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಗನು ಕುಡಿಯೋದೇ ಇಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯ. ನನ್ನ ಮಗನ ಕುಡುಕತನ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತದೆ ಅಂತ ಹೇಳ್ರಿ. ಆ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯ. ನನ್ನ ಮಗನು ಸಮಾಧಾನವಾಗಿರುತ್ತಾನೆ ಅಂತ ಕೇಳಿಕೊಳ್ಳಿರಿ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ ಸಮಾಧಾನದ ಪ್ರಭುವಾಗಿದ್ದಾನೆ. ನಾವು ಸಮಾಧಾನದ ಪ್ರಭುವಾಗಿರುವ ಆತನ ಬಳಿಗೆ ಹೋಗಿದ್ರೆ ನಮಗೆ ಸಮಾಧಾನ
ಸಮಾಧಾನ ಸಿಗುತ್ತದೆ. ನಾವು ಎಣ್ಣೆ ಹೊಡೆದ್ರೂ ಸಮಾಧಾನ ಸಿಗುವುದಿಲ್ಲ, ನಾವು ನಿದ್ರೆ ಟ್ಯಾಬ್ಲೆಟ್ ತಗೊಂಡ್ರು ನಮಗೆ ಸಮಾಧಾನ ಸಿಗುವುದಿಲ್ಲ. ಸಮಾಧಾನ ಬೇಕಂದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಸಮಾಧಾನ ಇದೆ. ಹಲ್ಲೆಲೂಯಾ. ಆತನ ಒಬ್ಬನೇ ಸಮಾಧಾನ ಪ್ರಭುವಾಗಿದ್ದಾನೆ. ಆತನ ಹೊರತು ಸಮಾಧಾನ ಪ್ರಭು ಈ ಲೋಕದಲ್ಲಿಲ್ಲ. ಆತನಂತ ದೇವರು ಈ ಲೋಕದಿಲ್ಲ. ಹಲ್ಲೆಲೂಯಾ. ಅಯ್ಯೋ, ನನ್ನ ಮಗನು ಕುಡುಕನಿದ್ದಾನೆ, ಅವನಿಗೆ ಹಂಗೆ ದೇವರ ಪ್ರೀತಿ ಮಾಡುತ್ತಾನೆಂದು ನೀವು ಯೋಚನೆ ಮಾಡಬಹುದು. ಆದರೆ ಯೇಸು ಕ್ರಿಸ್ತನ ವಾಕ್ಯ ಹೇಳುತ್ತದೆ, ಇಲ್ಲಿ ಜಕ್ಕಯ್ಯನೊಬ್ಬ ವ್ಯಕ್ತಿ ಇದ್ದಿದ್ದನು. ಹಾಲೆಲ್ಲೂಯ್ಯ. ಆ ಜಕ್ಕಯ್ಯನ ಏನಾಗಿದ್ದನು ಗೊತ್ತಾ? ಅವನ ಹೈಟ್ ಕಡಿಮೆ ಆಗಿತ್ತು, ಅವನು ಸುಂಕದಾರನಾಗಿದ್ದನು, ಅವನು ಸುಂಕ ಲಂಚ ತಗೊಳ್ಳೋನಾಗಿದ್ದನು, ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದನು. ಹಾಲೆಲ್ಲೂಯ್ಯ. ಅವನು ಟ್ಯಾಕ್ಸ್ ಕಲೆಕ್ಟರ್ ಆಗಿರುವುದರಿಂದ ಊರಲ್ಲೆಲ್ಲ ಅವನು ಪಾಪಿ ಪಾಪಿ ಎಂಬುದಾಗಿ ಕರೀತಿರು. ಹಾಲೆಲ್ಲೂಯ್ಯ. ಪಾಪಿ ಪಾಪಿ ಅಂತ ಕರೀತಿರು. ಆದರೆ ಅವನ ಹೆಸರಿಡಿದು ಕರೆದಿದ್ದವನು ಒಬ್ಬನು, ಜಕ್ಕಯ್ಯನೇ ಎಂಬುದಾಗಿ ಕರೆದಿದ್ದಾತನು ಯೇಸು ಕ್ರಿಸ್ತನು. ಜಕ್ಕಯ್ಯನೇ ಎಂಬ ಕರೆದಾತನು ಯೇಸು ಕ್ರಿಸ್ತನಿದ್ದನು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆ ಜಕ್ಕಯ್ಯನ ಏನು ಮಾಡಿದನು ಗೊತ್ತಾ? ಯೇಸು ಕ್ರಿಸ್ತ ಆ ಮಾರ್ಗವಾಗಿ ಹೋಗುತ್ತಾ ಇದ್ದಿದ್ರು. ಯೇಸು ಕ್ರಿಸ್ತ ಆ ಮಾರ್ಗವಾಗಿ ಹೋಗುವಾಗ ಅಲ್ಲಿ ಯೇಸು ಕ್ರಿಸ್ತನ ಹಿಂದುಗಡೆ ಮುಂದುಗಡೆ ಎಲ್ಲ ಸೈಡಲ್ಲಿ ಎಲ್ಲ ಜನರು ಏನಾಗಿದ್ರು, ಅವನು ಸುತ್ತ ಹೋಗುತ್ತಾ ಇರುವಾಗ ಈ ಜಕ್ಕಯ್ಯಗೊಂದು ಆಸೆ ಆಗುತ್ತದೆ. ಏನು ಆಸೆ ಆಗ್ತದೆ ಅಂದರೆ, ನಾನು ಜಕ್ಕಯ್ಯನನ್ನು ನೋಡಬೇಕು, ಯೇಸು ಕ್ರಿಸ್ತನನ್ನು ನೋಡಬೇಕೆಂಬುದಾಗಿ ಜಕ್ಕಯ್ಯನಿಗೆ ಆಸೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಜಕ್ಕಯ್ಯಗೆ ಆಸೆ ಉಂಟಾಗಿದಾಗ ಆತನೇನು ಮಾಡ್ತಾನೆ ಗೊತ್ತಾ? ಅವನಿಗೆ ನೋಡಕ್ಕೂ ಆಸೆ ಇದೆ, ಬಟ್ ಅವನು ಹೋಗಿದ್ದಾನೆ, ಆದರೂ ಯೇಸು ಕ್ರಿಸ್ತಲ್ಲಿ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ ಅಂದರೆ, ಯೇಸು ಕ್ರಿಸ್ತನ ಸುತ್ತಮುತ್ತ ಜನ ನಡೀತಾ ಇದೆ, ಅವರೆಲ್ಲರೂ ಹೈಟ್ ಇದ್ದಾರೆ, ಈತನ ಒಬ್ಬನ ಹೈಟ್ ಕಡಿಮೆ ಇದೆ. ಹಲ್ಲೆಲೂಯಾ. ಈತನ ಒಬ್ಬನ ಹೈಟ್ ಕಡಿಮೆ ಇದೆ. ಆದ್ರೆ ಜಕ್ಕಯ್ಯಗೊಂದು ಪ್ಲಾನ್ ಬಂತು. ಅಲ್ಲೊಂದು ಆಲದ ಮರ ಇದೆ, ಯೇಸು ಇದೇ ಮಾರ್ಗವಾಗಿ ಬರ್ತಾ ಇದ್ದಾನೆ, ಯೇಸು ಇದೇ ಮಾರ್ಗವಾಗಿ ಬರ್ತಾ ಇದ್ದಾನೆ ಎಂಬುದಾಗಿ ತಿಳಿದು ಜಕ್ಕಯ್ಯ ಓಡು ಹೋಗಿ ಏನ್ ಮಾಡ್ತಾನೆ ಗೊತ್ತಾ? ಆ ಆಲದ ಮರವನ್ನು ಹತ್ತುತ್ತಾನೆ. ಹಲ್ಲೆಲೂಯಾ. ಜಕ್ಕಯ್ಯ ಆ ಆಲದ ಮರವನ್ನು ಹತ್ತಿದಾಗ ಯೇಸು ಕ್ರಿಸ್ತನ ಹಿಂದೆ ಮುಂದೆ ಅನೇಕರು ಜನರು ಹೋಗುತ್ತಾ ಇದ್ದಿದ್ದಾರೆ. ಅಲ್ಲಿ ಎಲ್ಲೂ ದೇವರು ಹೇಳಿಲ್ಲ, ಒಂದು ಸ್ವಲ್ಪ ನಿಮ್ಮ ಮನೆಗೆ ಬರ್ತೇನೆ, ರೆಸ್ಟ್ ತಗೊಳ್ಳೋಣ ಎಂಬುದಾಗಿ. ಆದರೆ ಕರೆಕ್ಟಾಗಿ ಜಕ್ಕಯ್ಯನ ಆಲದ ಮರದ ಕೆಳಗೆ ನಿಂತು ಅಲ್ಲಿ ದೇವರು ಕರೀತಾನೆ, ಜಕ್ಕಯ್ಯನೇ ಇಳಿದು ಬಾ, ಈ ಹೊತ್ತು ನಾನು ನಿನ್ನ ಮನೆಗೆ ಬರಬೇಕೆಂಬುದಾಗಿ. ಈ ಹೊತ್ತು ನಾನು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕೆಂಬುದಾಗಿ ಯೇಸು ಕರೆಯುತ್ತಾನೆ. ಜಕ್ಕಯ್ಯಗೆ ಆಶ್ಚರ್ಯವಾಗುತ್ತದೆ. ಜಕ್ಕಯ್ಯ ನಗುತ್ತಾನೆ, ಅಯ್ಯೋ, ನನ್ನ ಹೆಸರು ಇವನಿಗೆ ಯಾರು ಹೇಳಿದ್ರು, ನನ್ನ ಹೆಸರು ಇವನಿಗೆ ಹಂಗೆ ಗೊತ್ತಿತ್ತು ಎಂಬುದಾಗಿ ಜಕ್ಕಯ್ಯ ಯೋಚನೆ ಮಾಡಿರ್ಬೋದು. ಜಕ್ಕಯ್ಯನೇ ಎಂಬುದಾಗಿ ಕರೆಕ್ಟಾಗಿ ಯೇಸು ಕ್ರಿಸ್ತ ಕರೆದಿದನು. ಜಕ್ಕಯ್ಯನೇ ಎಂಬುದಾಗಿ ಕರೆಕ್ಟಾಗಿ ಯೇಸು ಕ್ರಿಸ್ತ ಕರೆದಿದನು. ಹಲ್ಲೆಲೂಯಾ. ಇವತ್ತು ಭಯಪಡಬೇಡ, ನಾನು ಕುಡುಕನಾಗಿದ್ದೇನೆ, ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ನೀನು ಭಯಪಡಬೇಡ. ಯಾಕಂದರೆ ಯೇಸುವಿಗೆ ನಿನ್ನ ಹೆಸರು ಗೊತ್ತು. ನೀ ಕುಡುಕತನದಲ್ಲಿ ಇದ್ದಿರಬಹುದು, ವೈಭಿಚಾರದಲ್ಲಿರ್ಬೋದು, ನೀ ಯಾವುದೇ ಪಾಪದಲ್ಲಿರ್ಬೋದು, ಯೇಸುವಿಗೆ ನಿನ್ನ ಹೆಸರು ಗೊತ್ತು. ಹಲ್ಲೆಲೂಯಾ. ಯೇಸುವಿಗೆ ನಿನ್ನ ಹೆಸರು ಗೊತ್ತು. ಆತನು ನಿನಗೆ ಬಿಡುಗಡೆ ಕೊಡುತ್ತಾನೆ, ನಿನ್ನ ಹೆಸರಿಡಿದು ಕರೆಯುತ್ತಾನೆ, ನಿನ್ನ ಹೆಸರಿಡಿದು ದೇವರು ಮಾತಾಡುತ್ತಾನೆ. ಆ ಜಕ್ಕಯ್ಯನಿಗೆ ಅವನು ನಗುತ್ತಾನೆ. ಜಕ್ಕಯ್ಯ ನೋಡಿ, ನನ್ನ ಹೆಸರು ಇವನಿಗೆ ಹಂಗೆ ಗೊತ್ತಾಯಿತು. ಹಲ್ಲೆಲೂಯಾ. ಪಾಪಿಯಾದ್ರೆ ಕೆಲವರು ನಾವು ಕೆಟ್ಟ ಕಾರ್ಯ ಮಾಡುವಾಗ ನಮಗೆ ಹಾಗೆ ಯೋಚನೆ, ಅಯ್ಯೋ ದೇವ್ರು ಎಲ್ಲಿದ್ದಾನೆ ಬಿಡು, ದೇವ್ರು ನನಗೆ ಹೆಂಗೆ ಪ್ರೀತಿ ಮಾಡಿ, ನಾನು ಇಷ್ಟೊಂದು ಪಾಪಿ ಇದ್ದೇನೆ ಅಂದೆ. ಹಲ್ಲೆಲೂಯಾ. ಆದರೆ ದೇವರು ಬಂದಿರುವುದು, ದೇವರು ಜಕ್ಕಯ್ಯನ ಮನೆಗೆ ಹೋಗುತ್ತಾರೆ. ಜಕ್ಕಯ್ಯ ತಟ್ಟನೆ ಇಳಿದು ಸಂತೋಷವಾಗಿ ಇಳಿದು ಬಂದು ಆತನಿಗೆ ಅಪ್ಪಿಕೊಂಡು, ಇವತ್ತು ನಾನು ನಿನ್ನ ಮನೆಗೆ ಇಳಿದುಕೊಳ್ಳಬೇಕು, ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಅಂದಿದಾಗ ಆತನ ಮನೆಗೆ ಹೋಗಿ ಊಟ ಮಾಡುತ್ತಾ ಇರುತ್ತಾರೆ. ಹಲ್ಲೆಲೂಯಾ. ಊಟ ಮಾಡುತ್ತಾ ಇರುವಾಗ ಜಕ್ಕಯ್ಯಗೆ ದೇವರು ಹೇಳಿಲ್ಲ, ನೀನು ಪಾಪಿ ಇದ್ದಂತೆ ದೇವರು ಕರೆಯಲಿಲ್ಲ, ಮನುಷ್ಯರು ಕರೀತಾರೆ.
ನೆರೆಹೊರೆಯರು ಕರೀತಾರೆ, ನನ್ನ ಬಂಧು ಬಳಗದವರು ಕರೀತಾರೆ. ಆದರೆ ಯೇಸು ಕರೆಯುವುದಿಲ್ಲ. ಯಾಕೆ ಗೊತ್ತಾ? ಆತನು ನಿನ್ನನ್ನು ತಾಯಿ ಗರ್ಭದಲ್ಲಿ ರೂಪಿಸೋದಕ್ಕಿಂತ ಮುಂಚಿತವಾಗಿ ಕರೆದಿದ್ದಾನೆ. ಇನ್ನೊಂದು, ಆತನು ನಿನಗೆ ಜೇಡು ಮಣ್ಣಿನಿಂದ ರೆಡಿ ಮಾಡಿದ್ದಾನೆ. ಹಲ್ಲೆಲೂಯಾ. ಆತನು ನಿನ್ನನ್ನು ರೆಡಿ ಮಾಡೋದಕ್ಕಾಗಿ ಆತನು ಭೂಮಿಗೆ ಬೊಗ್ಗಬೇಕಾಗಿತ್ತು. ಹಲ್ಲೆಲೂಯಾ. ಇನ್ನೊಂದು, ಆತನು ನಿನಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಆತನು ನಿನಗಾಗಿ ಶಿಲುಬೆ ಹೊತ್ತಿದ್ದಾನೆ. ಆತನು ನಿನಗಾಗಿ ಮುಳ್ಳಿನ ಕಿರೀಟವನ್ನು ಧರಿಸಿದ್ದಾನೆ. ಏಸಯ್ಯ ನಿನಗೆ ಯಾವತ್ತು ಪಾಪಿ ಎಂದು ಕರೆಯುವುದಿಲ್ಲ. ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ನೀನು ಎಷ್ಟೇ ಕುಡಿದು ಬಂದರೂ ಈ ಲೋಕದ ತಂದೆ ನಿನ್ನ ಮೇಲೆ ಕೋಪವಾಗುತ್ತಿರ್ಬೋದು, ಆದರೆ ಪರಲೋಕದಾಗಿರುವ ತಂದೆ ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಪರಲೋಕದಾಗಿರುವ ತಂದೆ ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ನೀನು ಭಯಪಡಬೇಡ, ದೇವರು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಹಲ್ಲೆಲೂಯಾ. ಈ ಲೋಕದಾಗಿರುವಂಥ ಅಣ್ಣ ತಮ್ಮದರಾಗಲಿ, ನಾವು ಕುಡುಕೊಂಡು ಬಂದಿದರೆ ಸ್ವಂತ ಹೆಂಡತಿ ಆಗಲಿ, ಆ ತಾಯಿ ತಂದೆಯಾಗಲಿ, ಮಕ್ಕಳಾಗಲಿ, ನಮಗೆ ಯಾರು ಚೆನ್ನಾಗಿ ಮಾತಾಡದೆ ಹೋದರೂ ಯೇಸು ನಿನಗೆ ಹೆಸರಿಡಿದು ಕರೀತಾನೆ. ಜಕ್ಕಯ್ಯನೇ ಎಂಬುದಾಗಿ ಕರೆದಿದನು. ಎಲ್ಲರೂ ಇವನು ಪಾಪಿಯಾಗಿದ್ದಾನೆ, ಇವನು ಬಿಲ್ ಕಲೆಕ್ಟರ್ ಆಗಿದ್ದಾನೆ, ಇವನು ಸುಂಕ ಎತ್ತವನಾಗಿದ್ದಾನೆ ಎಂದು ಕರೆದಿರ್ಬೋದು. ಆದರೆ ಯೇಸು ಕ್ರಿಸ್ತನು ಜಕ್ಕಯ್ಯನೇ ಎಂಬುದಾಗಿ ಕರೆದಿದನು. ಹಲ್ಲೆಲೂಯಾ. ಕರೆಯೋದು ಮಾತ್ರವಲ್ಲದೆ ನಿನ್ನ ಮನೆಗೆ ನೀನು ಪಾಪಿ ಎಂದು ಯಾರು ಬರದೇ ಇದ್ದಿರ್ಬೋದು, ಆದರೆ ಯೇಸು ಕ್ರಿಸ್ತನು ಬಂದು ನಿನ್ನ ತಟ್ಟೆಯಲ್ಲಿ ಊಟ ಮಾಡುತ್ತಾನೆ. ಹಲ್ಲೆಲೂಯಾ. ನೀನು ಬಡವನಾಗಿದ್ದೆ ಎಂದು ನಿನ್ನನ್ನು ದೇವರು ಬಿಡುವುದಿಲ್ಲ. ನೀನು ಶ್ರೀಮಂತನಾಗಿದ್ದೇನೆ ಎಂದು ದೇವರು ಬಿಡಲಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಆತ್ಮದಲ್ಲಿ ಬಡವನು ಧನ್ಯನು, ಪರಲೋಕ ರಾಜ್ಯವು ಅವನದು ಎಂಬುದಾಗಿ ಹೇಳುತ್ತದೆ. ಈ ಲೋಕದಾಗಿರುವಂಥ ಶ್ರೀಮಂತನು ಧನ್ಯನು, ಅವನದೇ ಪರಲೋಕ ಎಂದು ಹೇಳಲಿಲ್ಲ. ನೀನು ಬಡವನಾಗಿದ್ದರೂ ಭಯಪಡಬೇಡ, ದೇವರು ನಿನಗೆ ತಂದೆ ಆಗಿದ್ದಾನೆ. ಆತನು ರಾಜ್ಯಾಧಿರಾಜನಾಗಿದ್ದಾನೆ. ನೀನು ಹೇಳಬೇಕು, ನಾನು ಬಡವನಾಗಿದ್ದರೂ ನನ್ನ ತಂದೆ ರಾಜ್ಯಾಧಿರಾಜನಾಗಿದ್ದಾನೆ. ನಾನು ಬಡವನಾಗಿದ್ದರೂ ನನ್ನ ತಂದೆ ರಾಜ್ಯಾಧಿರಾಜನಾಗಿದ್ದಾನೆ. ನನ್ನ ಮನೆ ಗುಡಿಸಿಯಾಗಿದ್ದರೂ ಪರಲೋಕದಲ್ಲಿ ನನಗೆ ಅರಮನೆ ಬಂಗಾರದಿಂದ ಕಟ್ಟಿದಿದೆ ಎಂಬುದಾಗಿ ನಿನ್ನ ಬಾಯಿಂದ ನೀನು ನುಡಿಬೇಕು. ನನ್ನ ತಂದೆ ಮನೆ ಬಂಗಾರದಿದೆ ಎಂಬುದಾಗಿ ನೀನು ನುಡಿಬೇಕು. ಅದು ನನ್ನ ಆಸ್ತಿ ಎಂಬುದಾಗಿ ನೀನು ನುಡಿಬೇಕು. ಹಲ್ಲೆಲೂಯಾ. ಲೋಕದ ಆಸ್ತಿಗೆ ನೋಡಬೇಡ, ಪರಲೋಕದಲ್ಲಿ ನಿನಗಾಗಿ ಬಂಗಾರದ ಮನೆ ಇದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರವಾಗಲಿ. ನೀನು ಬೇಡಿಕೋ, ನಾನು ಈ ಕುಡುಕತನದಲ್ಲಿ ಇರಬಾರದು, ನನ್ನನ್ನು ಬಿಡುಗಡೆ ಕೊಡು ಎಂಬುದಾಗಿ ಕೇಳಿಕೋ. ದೇವರು ನಿನಗೆ ಬಿಡುಗಡೆ ಕೊಡುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನೀನು ಕೇಳಿಕೊಂಡರೆ ನಾನು ಅನ್ಯಾಯ ಜನಗಳೆಲ್ಲ ನಿನಗೆ ಆಧೀನ ಮಾಡುವೆನು. ಹಲ್ಲೆಲೂಯಾ. ಅನ್ಯಾಯ ಜನಗಳನ್ನು ನಿನಗೆ ಆಧೀನ ಮಾಡುವೆನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನೀನು ಭಯಪಡಬೇಡ, ನಿನಗೆ ಯಾರಿಂದ ಸಹಾಯ ಬರುತ್ತದೆ ಎಂದು ಹೆದರಬೇಡ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟು ಹೆಚ್ಚಾಗಿದರೆ ನನಗೆ ವೈರಿಗಳಾಗಿ ನಿಂತಿರುವ ಬಹಳ ಮಂದಿ ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವೂ ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಪ್ರೈಸ್ ದ ಲಾರ್ಡ್. ಅನೇಕ ಮಂದಿ ನನಗೆ ದೇವರಿಂದ ಸಹಾಯವೂ ಆಗುವುದೇ ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಇಲ್ಲಿ ಕೀರ್ತನೆಗಾರ ಹೇಳುತ್ತಾನೆ, ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣೆಯಾಗಿದ್ದೀಯ. ನೀನು ದೇವರನ್ನ ನಂಬಬೇಕು, ಮನುಷ್ಯರನ್ನು ನೋಡಬೇಡ. ನೀನು ದೇವರನ್ನು ನಂಬಬೇಕು. ಜನ ಹೇಳುತ್ತಾರೆ ಅವನಿಗೆ ದೇವರಿಂದ ಸಹಾಯ ಆಗೋದಿಲ್ಲ ಎಂದು ಹೇಳುತ್ತಾರೆ. ದೇವರು ಅವನಿಗೆ ಆಶೀರ್ವಾದ ಮಾಡೋದೇ ಇಲ್ಲ ಎಂದು ಹೇಳುತ್ತಾರೆ. ಅವನು ಬಿದ್ದಲ್ಲೇ ಬೀಳುತ್ತಾನೆ ಎಂದು ಹೇಳುತ್ತಾರೆ. ಆದರೆ ನೀನು ನೆನಪು ಮಾಡಿಕೊಳ್ಳಬೇಕು, 38 ವರ್ಷದಲ್ಲಿ ಬಿದ್ದಿರುವ ಆ ರೋಗಿಯನ್ನು ಎತ್ತಿರುವ ಯೇಸು ಜೀವವಾಗಿದ್ದಾನೆ.
ನನ್ನ ದೇವರ ಜೀವವಾಗಿದ್ದಾರೆ, ಯೆಹೋವನು ನನ್ನನ್ನು ಕಾಯುವ ಗುರಾಣಿಯಾಗಿದ್ದಾನೆ ಎಂದು ನೀನು ಯೋಚನೆ ಮಾಡಿಕೊಳ್ಳಬೇಕು. ಆಗ ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸುತ್ತಾನೆ. ನಿನ್ನ ನಂಬಿಕೆ ನೀನು ಕಳ್ಕೊಳ್ಳಬೇಡ, ನಂಬಿಕೆ ಕಡಿಮೆ ಮಾಡಬೇಡ. ಎಷ್ಟೇ ಕಷ್ಟ ಬರಲಿ ದೇವರ ಮೇಲೆ ನಂಬಿಕೆಯನ್ನು ಹೆಚ್ಚಿಸು, ಆಗ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ನಂಬಿಕೆ ಕಳೆದುಕೊಳ್ಳಬೇಡ. ಒಂದೇ ಮಾತು ಸಾಕು. ಈ ಜನರು ನಮಗೆ 38 ವರ್ಷದಿಂದ ಗುಣಗೊಟ್ಟಿರ್ಬೋದು, 38 ವರ್ಷದಿಂದ ನಮಗೆ ಕೇಡನೆ ಮಾಡಿರ್ಬೋದು, ನಮಗೆ ಕೇರನೆ ಮಾಡಲಿಲ್ಲದಂದ್ರು ನಾವು ಭಯಪಡಬಾರದು. ಯಾಕಂದರೆ ಆ ರೋಗಿ ಬಳಿಗೆ ಬಂದಿರುವ ಯೇಸು ನಿನ್ನ ಬಳಿಗೆ ಬರುತ್ತಾನೆ. ಜಕ್ಕಯ್ಯನ ಮನೆಗೆ ಹೋಗಿರುವ ಯೇಸು ನಿನ್ನ ಮನೆಗೆ ಬೆಳಕಾಗಿ ಬರುತ್ತಾನೆ. ಆ ಬೆಳಕು ನಿನ್ನ ಮನೆಯಲ್ಲಿ ಪ್ರಕಾಶಿಸುತ್ತದೆ. ಆ ಬೆಳಕು ನಿನ್ನ ಮನೆಯಲ್ಲಿ ಪ್ರಕಾಶಿಸುವಾಗ ನಿನ್ನ ನೆರೆಹೊರೆಯರನ್ನು ಸಹ ನೀನು ಬೆಳಕಾಗಿ ನಿಂದಿರ್ತೀಯ. ಭಯಪಡಬೇಡ, ಯೇಸು ನಿನ್ನ ಸಂಗಡಿದ್ದಾರೆ. ಹಲ್ಲೆಲೂಯಾ. ಯೇಸು ನಿನ್ನ ಸಂಗಡಿದ್ದಾರೆ, ನಿನ್ನ ಜೊತೆಗಾರನಾಗಿದ್ದು ನಿನಗೆ ಸಹಾಯ ಮಾಡುತ್ತಾರೆ. ಭಯಪಡಬೇಡ. ನೀನು ಇರುವ ಪರಿಸ್ಥಿತಿಯಲ್ಲಿ ಅದರಿಂದ ದೇವರು ನಿನಗೆ ಬಿಡುಗಡೆ ಕೊಡುತ್ತಾರೆ. ನೀನು ಇರುವಂಥ ಯಾವ ಪರಿಸ್ಥಿತಿ ಆಗಿದ್ರೂ ಅದರಿಂದ ಯೇಸು ನಿನಗೆ ಬಿಡುಗಡೆ ಕೊಡುತ್ತಾರೆ. ಭಯಪಡಬೇಡ. ಲೋಕದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆವಾಗಿದ್ದರೂ ನೀನು ಹೆದರಬೇಡ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ಲೋಕದಾಗ ಇರುವವನಿಗಿಂತಲೂ ನನ್ನಲ್ಲಿ ಇರುವವನೇ ಹೆಚ್ಚಿನವನು. ಲೋಕದಲ್ಲಿ ಇರುವವನಿಗಿಂತಲೂ ನಿನ್ನಲ್ಲಿರುವವನೇ ಹೆಚ್ಚಿನವನು. ಯೇಸು ಹೆಚ್ಚಿನವನು. ಹಲ್ಲೆಲೂಯಾ. ನಿನ್ನ ಹೃದಯ ದೇವರ ಆಲಯವಾಗಿದೆ, ಅದು ಸ್ವಚ್ಛ ಮಾಡು. ದೇವರು ನಿನಗೆ ಹೆಲ್ಪ್ ಮಾಡುತ್ತಾನೆ, ದೇವರು ಸಹಾಯ ಮಾಡುತ್ತಾನೆ, ಪರಿಶುದ್ಧಾತ್ಮನು ಸಹಾಯ ಮಾಡುತ್ತಾನೆ. ಯೇಸುವಿನ ನಾಮದಲ್ಲಿ ಎಲ್ಲವೂ ಬಿಡುಗಡೆವಾಗುತ್ತದೆ. ಹೆದರಬೇಡ. ಪರಿಶುದ್ಧಾತ್ಮನೇ ಈ ಸಾಯಂಕಾಲದಲ್ಲಿ ಕುಡುಕೊಂಡು ಬಂದಿರುವ ಪ್ರತಿಯೊಂದು ಮಕ್ಕಳನ್ನು ನೀನು ಆಶೀರ್ವಾದ ಮಾಡು. ದೇವರೇ, ಅವರು ಇನ್ನು ಮೇಲೆ ಆ ಮಾರ್ಗಕ್ಕೆ ಹೋಗಲಾರದಂಥ ನಿನ್ನ ಹಸ್ತವು ಅವರ ಮೇಲಿರಲೆಂದು ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೇನ್.